ಮಹಾ ವಿಶ್ವಗುರು, ಸಮತಾವಾದಿ, ಪರಿವರ್ತನೆಯ ಹರಿಕಾರರು ಬಸವಾದೀಶ್ವರ ಶರಣರನ್ನ ಇನ್ನೊಂದರಲ್ಲಿ ಸ್ಮರಿಸಿಕೊಂಡು, ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ ಸ್ಮರಿಸಿಕೊಂಡು, ಲಿಂಗಾಯತ ಸಮಾಜದವರು ಎಲ್ಲರೂ ಸೇರಿ ನಾವೆಲ್ಲರೂ ಕೂಡ ಇವತ್ತು ಎಷ್ಟು ಆನಂದ ಆಯಿತು, ಎಷ್ಟು ಸಂತೋಷ ಆಯಿತು ಅಂತಂದರೆ, ನಮ್ಮೆಲ್ಲರನ್ನು ಕೂಡ ಪರಮಾತ್ಮನ ಸಾನ್ನಿಧ್ಯಕ್ಕೆ ಕೊಂಡೊಯ್ಯುವಂತಹ ಒಂದು ಭಕ್ತಿ ಲೋಕಕ್ಕೆ ನಾವೆಲ್ಲರೂ ಕೂಡ ಸಾಗಿರುವಂಥದ್ದು. ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಾರ್ಥನೆ, ಧ್ಯಾನ, ಯೋಗ ಇದೆಲ್ಲವೂ ಕೂಡ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡ್ರೆ ನಮ್ಮ ಮಾನಸಿಕವಾಗಿ, ದೈಹಿಕವಾಗಿ ನಾವು ಸದೃಢವಾಗ್ತೀವಿ ಎನ್ನುವಂಥದ್ದು. ಆ ಸದೃಢತೆಯನ್ನ ಶರಣರು ತಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಕಂಡುಕೊಂಡಿದ್ರು ಅನ್ನುವಂಥದ್ದು. ಶರಣರು ನಮಗೆ ಕೊಟ್ಟಿರುವಂಥದ್ದು ಕಾಯಕ, ದಾಸೋಹ, ಶಿವಯೋಗ, ಮಾನವೀಯತೆ, ಮೌಲ್ಯಗಳು, ಹಲವಾರು ರೀತಿಯಾಗಿರ್ತಕ್ಕಂಥ ಕಾಯಕದ ಮುಖಾಂತರವಾಗಿ ಸಮಾಜವನ್ನ ಪರಿವರ್ತನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಸಮಾಜವನ್ನ ಜಾಗೃತಗೊಳಿಸೋಸ್ಕರವಾಗಿ, ತನ್ನನ್ನು ತಾನು ಸದೃಢಗೊಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಹಲವಾರು ನಿಬಂಧನೆಗಳ ಏರುವುದರ ಮುಖಾಂತರವಾಗಿ ಸಮಾಜವನ್ನ ಪರಿವರ್ತನೆಯನ್ನು ಮಾಡಬೇಕು, ಬದಲಾಯಿಸಬೇಕು ಅನ್ನುವಂಥ ಆರೋಗ್ಯಕರವಾಗಿರುವಂತ ಆಲೋಚನೆ, ಚಿಂತನೆಯನ್ನ ಮಾಡ್ತಾರೆ ಶರಣರು. ಅವರು ಹೆಚ್ಚಿನದಾಗಿ ಪೂಜೆಗಿಂತಲೂ ಕೂಡ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನ ಕೊಡ್ತಾರೆ ಅನ್ನುವಂಥದ್ದು. ಎಷ್ಟೋ ಜನ ನಾವೇನ್ ಮಾಡ್ತೀವಿ, ಪೂಜೆನೇ ಕಾಯಕ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನೋಡ್ತೇವೆ. ಆದ್ರೆ ಪೂಜೆಯೇ ಕಾಯಕವಲ್ಲ, ಕಾಯಕವೇ ಪೂಜೆ ಅಂತೇಳಿ ಎಚ್ಚರಿಸುವಂತ ಕಾಯಕ ಇದೆಯಲ್ಲ, ಅದು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಎಷ್ಟು ಜನ ಪರಿವರ್ತನೆ ಆದ್ರು ಅನ್ನುವಂಥದ್ದು. ಅದರಲ್ಲಿ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ತನ್ನ ಪತಿಯನ್ನೇ ಎಚ್ಚರಿಸುವಂತ ಕಾಯಕ ಇದೆಯಲ್ಲ, ಅದು ಎಂಥ ಸ್ವಾತಂತ್ರ್ಯತೆಯನ್ನ ಅಪ್ಪ ಬಸವಣ್ಣನವರು ಅವರಿಗೆ ಕೊಟ್ಟಿದ್ರು ಅನ್ನುವಂಥದ್ದು, ಎಂಥ ಪರಿವರ್ತನೆ ಬದುಕಿನಲ್ಲಿ ಅನ್ನುವಂಥದ್ದು. ಸಮಾಜವನ್ನ ಪರಿವರ್ತನೆ ಮಾಡುವಂತಹ ನಿಟ್ಟಿನಲ್ಲಿ ಶರಣರು ಒಮ್ಮೊಮ್ಮೆ ನಿಷ್ಠುರತೆಯನ್ನು ಹೊಂದಬೇಕಾಗುತ್ತದೆ, ಒಮ್ಮೊಮ್ಮೆ ಸಾತ್ವಿಕತೆಯ ಒಂದು ಕೋಪವನ್ನು ಕೂಡ ವ್ಯಕ್ತಪಡಿಸಬೇಕಾಗ್ತದೆ ಎನ್ನುವಂಥದ್ದು. ಅದೇ ತೆರನಾಗಿ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಒಂದು ದಿನ ಅನುಭವ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಪ್ರಭುವಿನ ನೇತೃತ್ವದಲ್ಲಿ, ಪ್ರಭುವಿನ ಸಾನ್ನಿಧ್ಯದಲ್ಲಿ ನಡೆಯುವಂತ ಅನುಭವ ಗೋಷ್ಠಿಯಲ್ಲಿ ಒಂದು ದಿನ ಮಾರಯ್ಯ ಅನ್ನುವಂಥ ಶರಣರು ಉಪಸ್ಥಿತರಿರ್ತಾರೆ. ಅನುಭವ ಗೋಷ್ಠಿಯಲ್ಲಿ ತಾನಾಗಿ ತಲ್ಲೀನತೆಗೆ ಒಳಗಾಗಿ ಆ ವಿಚಾರ ಚಿಂತನೆಯಲ್ಲಿ ಮನಮಗ್ನರಾಗಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ತನ್ನ ಸತಿ ಲಕ್ಕಮ್ಮ ತನ್ನ ಪತಿಗೆ ಬಂದು ಎಚ್ಚರಿಸುವಂಥದ್ದನ್ನ ನಾವು ಕಾಣ್ತೇವೆ ಅನ್ನಂಥದ್ದು. ಎಂಥ ಎಚ್ಚರಿಕೆ ಅನ್ನಂಥದ್ದು. ಶರಣರು ಹೇಳ್ತಾರೆ, ಆ ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರತೆಯನ್ನ ಬದುಕಿನಲ್ಲಿ, ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥದ್ದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಆ ತಾಯಿ ಸಭೆಗೆ ಬಂದು ಸಾಷ್ಟಾಂಗವನ್ನ ಹೆರಗಿ ಆ ಶರಣರಿಗೆ ಎಚ್ಚರಿಸುವಂಥದ್ದನ್ನ ನಾವು ನೋಡ್ತೇವೆ ಅಂದ್ರೆ, ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಡ್ದನೆ, ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತೊಪ್ಪಲ ಹಕ್ಕಿಯನ್ನ ಆಯ್ದು ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆ ಕಾಯಕಕ್ಕೆ ತಡ ಆಯ್ತು ಅಂತೇಳಿ ಇಡೀ ಸಭೆಯಲ್ಲಿ ಎಚ್ಚರಿಸುವಂಥದ್ದಿದೆಯಲ್ಲ, ಹಾಗೆ ಲೌಕಿಕವಾಗಿರುವಂತಹ ಬದುಕಿನಲ್ಲಿ, ಜೀವನದಲ್ಲಿ ಯಾರಾದರೂ ಆ ರೀತಿಯಾಗಿರ್ತಕ್ಕಂಥ ಪತಿಯನ್ನ ಎಚ್ಚರಿಸುವಂತ ಕಾಯಕವನ್ನ ಮಾಡಿದ್ರೆ ಎಷ್ಟೊಂದು ಘರ್ಷಣೆಗಳು, ಆ ಸಭೆಯಲ್ಲಿ ಇರುವಂತ ಆ ವ್ಯಕ್ತಿಗೆ ಅವಮಾನಿಸುವಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದನ್ನೆಲ್ಲ ನೋಡ್ತೇವೆ. ಆದ್ರೆ ಅವರಿಬ್ಬರ ಭಾವ ಏನಾಗಿತ್ತು, ಸದ್ಭಾವವಾಗಿತ್ತು. ಅವರಿಬ್ಬರು ಕೂಡ ಕಾಯವೆರಡಾಗಿದ್ರು, ದೇಹವೆರಡಾಗಿದ್ರು, ಭಾವ ಒಂದಾಗಿತ್ತು ಅನ್ನುವಂಥದ್ದು. ಮನುಷ್ಯನ ಮನಸ್ಥಿತಿ ಮತ್ತೆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಆ ಸಂಸಾರ ಹೇಗಿತ್ತಪ್ಪ ಅಂದ್ರೆ ಸಸಾರವಾಗಿತ್ತು. ಹಾಗೆ ಬದುಕಿನಲ್ಲಿ ಮೌಲ್ಯಯುತವಾಗಿರ್ತಕ್ಕಂಥ ಬದುಕು ಕಟ್ಟಿಕೊಂಡಿದ್ರು ಅನ್ನುವಂಥದ್ದು. ತಕ್ಷಣ ಮಾರಯ್ಯನವರು ಆ ಸಭೆಗೆ ಸಾಷ್ಟಾಂಗವನ್ನ ಹಾಕಿ ತನ್ನ ಕಾಯಕವನ್ನ ಎಚ್ಚರಿಸಿದಂತ ಸತಿಯ ಜೊತೆಗೆ ಅವರು ಹೋಗ್ತಾರೆ.
ಹೋದಂತ ಸಂದರ್ಭದಲ್ಲಿ ಅವಸರವಾಗಿ ಅಕ್ಕಿಯನ್ನ ಆಯ್ದುಕೊಂಡು ಬರುವ ಬದಲು ಅವರು ಬಳಿದುಕೊಂಡು ಬರ್ತಾರೆ. ದಿನ ತರೋದಕ್ಕಿಂತಲೂ ಕೂಡ ಹೆಚ್ಚು ಅಕ್ಕಿಯನ್ನ ತಂದಿದ್ರಿಂದ ಅಕ್ಕ ನಿನ್ನ ಮನಸ್ಸಲ್ಲಿ ಎಲ್ಲೋ ಅವಸರವಾಗಿ ತಂದು ಕಾಯಕ ಪ್ರಜ್ಞೆಯನ್ನ ನೀವು ಮರ್ತಿದ್ದೀರಾ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಎಚ್ಚರಿಸುವಂಥದ್ದು. ಹಾಗೆ ಅಕ್ಕ ಹೇಳ್ತಾಳೆ, ಇಷ್ಟೊಂದು ಯಾಕೆ ತಂದ್ರಿ ಅಂತೇಳಿ ಪ್ರಶ್ನೆಯನ್ನು ಮಾಡುವಂಥದ್ದು. ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ಎಷ್ಟು ತಂದಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ಅವಸರವಾಗಿ ತಗೊಂಡು ಬಂದಾಗ ಅವ್ರು ಹೇಳ್ತಾರೆ, ಇಷ್ಟೊಂದು ತರಬಾರ್ದಾಗಿತ್ತು, ನೀವು ಯಾಕೆ ಇಷ್ಟೊಂದು ತಂದ್ರಿ ಅಂತ ಕೇಳಿದಾಗ ಅಕ್ಕ ತಾಯಿ ಹೇಳುವಂಥದ್ದು, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆಯ, ಈ ಸಕ್ಕಿ ಆಸೆ ನಿಮಗೇಕೆ, ಇದು ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತಾರೆ. ಆಸೆ ಎನ್ನುವಂಥದ್ದು ನಮ್ಮಂಥವ್ರಿಗೆ ಇರಬಾರ್ದು, ಶಿವಶರಣರಿಗೆ ಇರಬಾರ್ದು. ಆ ಆಸೆಯಿಂದ ಬಿಡುಗಡೆಯನ್ನು ಹೊಂದಬೇಕು, ನಿರಾಸೆಯಿಂದ ನಿತ್ಯ ಮುಕ್ತಿಯನ್ನ ಪಡಿಬೇಕು ಅನ್ನುವಂಥ ಕಾಯಕವನ್ನ ಶಿವಭಕ್ತರಿಗೆ ಇದು ಸಲ್ಲದು ಅನ್ನುವಂಥ ಮಾತನ್ನ ಆ ತಾಯಿ ಎಚ್ಚರಿಸುವಂಥದ್ದು. ಹಾಗೆ ರೋಷ ಅನ್ನುವಂಥದ್ದು ಯಮದೂತರಿಗಿರಬೇಕು. ನಮಗೆ ಸಾತ್ವಿಕವಾಗಿರುವಂಥ ಚಿಂತನೆ ಆಲೋಚನೆಯ ಮಧ್ಯದಲ್ಲಿ ಬದುಕಬೇಕು. ನಾವು ಶರಣತತ್ವವನ್ನ ಶರಣ ಸಿದ್ಧಾಂತವನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡಿರೋರು, ಆ ಸತ್ಪಥದಲ್ಲಿ ಸಾಕ್ತಾ ಇರುವಂಥವ್ರು ಅಂತೇಳಿ ಆಕೆ ಎಚ್ಚರಿಕೆಯನ್ನ ನೀಡುವಂಥದ್ದು. ಇಷ್ಟೊಂದು ಅಕ್ಕಿಯ ನಮಗೆ ಅವಶ್ಯಕತೆ ಇಲ್ಲ, ಇವತ್ತು ಎಷ್ಟು ಬೇಕೋ ಅಷ್ಟನ್ನ ನಾವು ತೆಗೆದುಕೋಬೇಕು, ಉಳಿದಿದ್ದನ್ನ ನೀವು ಅಲ್ಲೇ ಸುರಿದು ಬನ್ನಿ ಅಂತ ಅಂದಾಗ ಅವರು ಹೇಳ್ತಾರೆ, ಬಸವಣ್ಣವರು ಏನಾದ್ರು ನೊಂದ್ಕೊಂಡ್ಬಿಟ್ಟಾರು ಅಂತ ಹೇಳಿ ಆಕೆ ಹೇಳುವಂಥದ್ದು. ಯಾರೋ ನೊಂದ್ಕೊಳ್ತಾರೆ, ಯಾರಿಗೋ ನೋವಾಗ್ತದೆ ಅಂತ ಹೇಳ್ಬಿಟ್ಟು ನಿನ್ನ ಸ್ವಾಭಿಮಾನಕ್ಕೆ ನೀನು ಧಕ್ಕೆ ತಂದುಕೊಳ್ಳುವಂಥದ್ದಲ್ಲ ಅನ್ನುವಂಥ ಮಾತನ್ನ ಆ ತಾಯಿ ಎಚ್ಚರಿಸ್ತಾರೆ ನೋಡಿ. ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಅಥವಾ ಬಸವಣ್ಣನವರ ಅನುಮಾನದ ಚಿತ್ತವೋ, ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ, ಅಲ್ಲೇ ಸುರಿದು ಬನ್ನಿ ಅಂತ ತಗೊಂಡ್ಬಂದಿದ್ದನ್ನ ಯಾರಾದ್ರೂ ಪ್ರೀತಿಯಿಂದ ಭಕ್ತಿಯಿಂದ ಕೊಟ್ಟಿದ್ದನ್ನ ಯಾರಿಗಾದ್ರೂ ವಾಪಸ್ ಕೊಡಕ್ ಮನಸ್ಸು ಬರ್ತದ? ಕೊಟ್ರೆ ಅವ್ರೇನ್ ಅನ್ಕೊಂಡಾರೋ ಅನ್ನೋ ಮನಸ್ಸನ್ನ ಎಷ್ಟೇ ಇದಾದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅನಿಸ್ತದೆ, ಹೆಂಗ್ ಕೊಡೋದು. ಅದಕ್ಕೆ ಆ ತಾಯಿ ಹೇಳ್ತಾರೆ, ನೀನು ಒಂದೇ ಮನಸ್ಸಿನಿಂದ ಏಕಾಗ್ರತೆಯಿಂದ ನೀನು ಆಯ್ಕೊಂಡು ನನಗೆಷ್ಟು ಬೇಕು ಅನ್ನುವಂತ ಕಾಯಕ ಪ್ರಜ್ಞೆಯನ್ನ ಇಟ್ಕೊಂಡು ನೀನು ತರಬೇಕಾಗಿತ್ತು. ಇಷ್ಟೊಂದು ಯಾಕೆ ತಗೊಂಬಂದ್ರಿ? ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ಕಾಯಕದ ಪ್ರಜ್ಞೆ, ಆ ಮರಿವು ನಿಮಗೆ ಆವರಿಸಿದ್ದೇನೋ ಅನ್ನುವಂತ ರೀತಿಯಲ್ಲಿ ಆ ತಾಯಿ ನೀವು ತಗೊಂಬಂದಿದ್ದೀರಾ, ಇದು ಪರಮಾತ್ಮನಿಗೆ ಸಲ್ಲೋದಿಲ್ಲ, ಇದು ಮೆಚ್ಚೋದಿಲ್ಲ, ಅದಕ್ಕೋಸ್ಕರವಾಗಿ ನೀವು ಅಲ್ಲೇ ಸುರಿದು ಬರ್ರಿ ಅಂತ ಹೇಳ್ತಾರೆ. ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಪಡ್ಕೋಬೇಕು ಅನ್ನೋದು ಎಂಥ ಕಾಯಕ ನಿಷ್ಠೆ, ಎಂಥ ಕಾಯಕ ಪ್ರಜ್ಞೆ ಎನ್ನುವಂಥದ್ದನ್ನ ಶರಣರು ಬಿತ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸೆ ಆಮಿಷಕ್ಕೆ ಒಳಗಾದವರಲ್ಲ. ಏನು ಕೊಟ್ಟರೂ ಕೂಡ ಅದು ಒಲ್ಲೆ ಅನ್ನುವಂಥದ್ದಿದೆ. ಒಲ್ಲೆನೆಂಬುದು ವೈರಾಗ್ಯ, ಬೇಕೆಂಬುದು ಕಾಯಗುಣ ಅಂತ ಹೇಳ್ತಾರೆ ಶರಣರು ಅನ್ನುವಂಥದ್ದು. ಯಾವುದು ಅವಶ್ಯಕತೆ ಇದೆಯೋ ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ, ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶರಣರು ತಮ್ಮ ಬದುಕಿನಲ್ಲಿ ತಮಗೆ ತಾವೇ ಅದನ್ನ ಸದಾ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲೂ ಕೂಡ ಅದನ್ನ ಜೀವನದಲ್ಲಿ ಬದುಕಿನಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಏನು ಕೊಟ್ಟರೂ ಕೂಡ ಏನನ್ನ ಶರಣರು ಒಂದ್ ಕಡೆ ಇರುತ್ತೆ, ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ ಇರಪ್ಪ ರಾಜ್ಯವನಿತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ಳು ನುಡಿಯ ಒಂದರಗಳಿಗೆ ಎತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಆನೆ ಕೊಟ್ಟರು ಬೇಡ, ಅಷ್ಟೊಂದು ಗಾತ್ರದ ಪ್ರಾಣಿಯನ್ನ ಸಾಕೋದು ಕೊಡ್ತಾರೆ ನಿಜ, ಕೊಟ್ರೆ ಅದನ್ನ ಸಾಕೋದು ಎಷ್ಟು ಕಷ್ಟ. ಅದರ ಕಾಯಕವನ್ನ ಅದರದೇ ಆಗಿರುವಂತ ಒಂದು ವ್ಯಾಪ್ತಿ ಇದೆ. ಅಂತ ಆನೆಯನ್ನು ಕೊಟ್ಟರು ನನಗೆ ಬೇಡ, ಸಿರಿ ಸಂಪತ್ತನ್ನು ನನಗೆ ಕೊಟ್ಟರು ಬೇಡ, ಅದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ದೊಡ್ಡ ರಾಜ್ಯವನ್ನು ಕೂಡ ಕೊಟ್ಟರೆ ನನಗೆ ಬೇಡ, ಇದ್ಯಾವುದೂ ಕೂಡ ಬೇಡ. ಹಾಗಾದ್ರೆ ನನ್ನ ಬದುಕಿಗೆ ಶಾಶ್ವತವಾಗಿರ್ತಕ್ಕಂಥದ್ದು, ನನ್ನ ಬದುಕಿಗೆ ನೆಮ್ಮದಿಯನ್ನ ತಂದುಕೊಡ್ತಕ್ಕಂಥದ್ದು, ನಮ್ಮ ಬದುಕಿಗೆ ಸಂತೃಪ್ತಿಯನ್ನ ತಂದುಕೊಡ್ತದ್ದು ಯಾವುದಪ್ಪ ಅಂದ್ರೆ ಶರಣರ ಸುಳ್ನುಡಿ ಅಂತ ಹೇಳ್ತಾರೆ ಶರಣರು. ಅಂತ ಶರಣರ ಸುಳ್ನುಡಿಯನ್ನ ಬದುಕಿನಲ್ಲಿ, ಜೀವನದಲ್ಲಿ ಅದು ಮೌಲ್ಯಯುತವಾಗಿರ್ತಕ್ಕಂಥದ್ದನ್ನ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ಅದು ನೆಮ್ಮದಿಯ ಬದುಕಾಗ್ತದೆ.
ಅಂತ ನೆಮ್ಮದಿಯ ಬದುಕನ್ನ ತಮ್ಮ ಜೀವನದಲ್ಲಿ ಬದುಕಿನಲ್ಲಿ ಅಳವಡಿಸಿಕೊಂಡು ಸಂತೃಪ್ತಿಯ ಸಮಾಧಾನದ ಬದುಕನ್ನ ಬದುಕಿದ್ರು ಅನ್ನುವಂಥದ್ದು. ಅಂತ ಬದುಕನ್ನ ಇವತ್ತು ಕೂಡ ಬದುಕಿದಂಥವ್ರು ಇದ್ದಾರೆ. ಅನುಭವ ಮಂಟಪದಲ್ಲಿ ಶರಣರು ಯಾವ ರೀತಿ ಎಲ್ಲರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ರು ಅನ್ನೋದು, ಯಾರನ್ನ ನಿಕೃಷ್ಟವಾಗಿ ದೂರ ಇಟ್ಟಿದ್ರು ಅವರೆಲ್ಲರೂ ಕೂಡ ಅಪ್ಪಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಪ್ರತಿಯೊಂದನ್ನು ಕೂಡ ಬದಲಾಯಿಸ್ತಾ ಬಂದ್ರು. ನಾನು ಹಾಗಾಗಿ ಚಿಂತನೆ ಮಾಡ್ತಾ ಇರ್ತೀನಿ, ಸಮಾಜದ ಸಂವಿಧಾನವನ್ನೇ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಾಜದ ಒಳಿತಿಗೋಸ್ಕರವಾಗಿ ಬದಲಾವಣೆಯನ್ನ ಮಾಡಿದ್ದಾರೆ. ನಾವು ಕೂಡ ಆದಷ್ಟು ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥದ್ದು, ಬದುಕಿನ ಮೌಲ್ಯವನ್ನ ಕಟ್ಕೊಳ್ಳೋದಕ್ಕೋಸ್ಕರವಾಗಿ, ಸಾರ್ಥಕತೆಯ ಬದುಕನ್ನ ಬದುಕೋದಕ್ಕೋಸ್ಕರವಾಗಿ, ಸಮಾಜದ ಒಳಿತಿಗಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ ತಂದ್ಕೋಬೇಕು ಅನ್ನುವಂಥದ್ದು. ಮನೆಯಿಂದ ಹಿಡಿದು ಈ ಸಮಾಜದವರೆಗೂ ಕೂಡ ಬದಲಾಗಬೇಕು, ಪರಿವರ್ತನೆ ಆಗಬೇಕು. ಎಷ್ಟೋ ಜನ ವಂಚಿತರಾಗಿರ್ತಕ್ಕಂಥವ್ರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂಥದ್ದು. ಅಂದಿನ ಅನುಭವ ಮಂಟಪವನ್ನ ಇಂದೂ ಕೂಡ ನಾವೆಲ್ಲರೂ ಕೂಡ ಪ್ರತ್ಯಕ್ಷ ದರ್ಶನವಾಗಿ ನಾವೆಲ್ಲರೂ ಕೂಡ ಅಲ್ಲಲ್ಲಿ ಧರ್ಮ ಜಾಗೃತಿಯ ಚಿಂತನೆಗಳು, ಆಲೋಚನೆಗಳನ್ನು ಮಾಡುವಂತ, ಆರೋಗ್ಯಕರವಂತ ಆಲೋಚನೆ ಮಾಡುವಂತ ಸಾಧಕರನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಅಂತ ಸಾಧನೆಯ ಸಿದ್ಧಿಸಿಕೊಳ್ಳುವಂತ ಶರಣರು ನಮ್ಗೆಲ್ಲರಿಗೂ ಕೂಡ ಕೊಟ್ಟು ಹೋಗಿದ್ದಾರೆ ಅನ್ನೋದು. ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಯಾವುದೇ ಜಾತಿ, ಧರ್ಮ, ಪಂಥ ಏನು ಕೂಡ ನೋಡಬಾರದು. ತುಂಬಾ ಸಲ ನಾವು ಕೂಡ ನಮಗೆ ಸಿಕ್ಕಂತ ಅವಕಾಶವನ್ನ ತುಂಬಾ ಜನರಿಗೆ ಕೊಟ್ಟಿರುವಂತದ್ದನ್ನ ನಾವು ನೋಡ್ತೇವೆ. ಉದಾಹರಣೆಗೆ ಯಾವ್ದಾದ್ರು ಒಂದು ಸಭೆ ಸಮಾರಂಭಗಳಲ್ಲಿ ಹೋಗಿರ್ತೀವಿ, ಮಕ್ಕಳು ನಾನು ವಚನ ಹೇಳ್ತೀನಿ, ನನಗೆ ತೋಚಿದ್ದನ್ನು ನಾನು ಮಾತಾಡ್ತೇನೆ ಅಂತ ಅಂದಾಗ ಆ ಮಕ್ಕಳಿಗೆ ಅವಕಾಶವನ್ನ ಕೊಡಬೇಕು. ಎಲ್ಲರಿಗೂ ಕೂಡ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂತ ಅನುಭವಗಳು ಬರ್ತದೆ ಎನ್ನುವಂಥದ್ದು. ಅಂತ ಅನುಭವವನ್ನ ಹಂಚಿಕೊಳ್ಳುವಂಥದ್ದು. ನಾವು ಪ್ರಸಾದವನ್ನ ಹಂಚಿಕೊಂಡು ಉಣ್ಣುವಂತ ಅಷ್ಟೇ ಅಲ್ಲ, ಅನುಭವವನ್ನೂ ಕೂಡ ಹಂಚ್ಕೋಬೇಕು ಅನ್ನುವಂಥದ್ದು. ಅಂತ ಅನುಭವದಿಂದ ಮಂಥನವಾಗಿ ಜ್ಞಾನಾಮೃತ ನಾವು ಪಡ್ಕೊಳ್ತೇವೆ ಎನ್ನುವಂಥದ್ದು. ಅಂತ ಅವಕಾಶವನ್ನ ಪ್ರತಿ ನಿತ್ಯವೂ ಕೂಡ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲೂ ಕೂಡ ಎಲ್ಲರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಆ ಶರಣರ ಸಂಕುಲ ಅಷ್ಟೊಂದು ವಿಶಾಲವಾಗಿ, ಅಷ್ಟೊಂದು ಬೃಹತ್ತಾಗಿ ಬೆಳೆದೋದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಎಂಥ ಜನ ಅಲ್ಲಿಗೆ ಬಂದಿದ್ರು. ದೇಶ, ಪ್ರಾಂತ್ಯ ಎಲ್ಲ ಕಡೆಯಿಂದ ಬಂದು ಆ ಸಮೂಹದಲ್ಲಿ ಸೇರಿ ಬಂದು ಹೋಗ್ಲಿಲ್ಲ, ಅವರದನ್ನ ದೃಢಪಡಿಸಿಕೊಂಡ್ರು, ಅದನ್ನ ಕರಗತ ಮಾಡಿಕೊಂಡ್ರು ಅನ್ನುವಂಥದ್ದು. ಅಂತ ಕರಗತ ಮಾಡಿಕೊಂಡಿರುವಂತ, ಅದನ್ನ ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥ ಶರಣರು ನಮ್ಮ ಬದುಕಿಗೆ ಎಂಥ ಮೌಲ್ಯವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಅವಕಾಶದಿಂದ ವಂಚಿತರಾದಂಥವ್ರಿಗೆ ಅವಕಾಶವನ್ನ ಕೊಡಬೇಕು. 12ನೇ ಶತಮಾನದಲ್ಲಿ ಶರಣರು ಪರಿವರ್ತನೆ ಮಾಡೋದಕ್ಕೋಸ್ಕರವಾಗಿ ಒಂದೊಂದು ಕಾಯಕವನ್ನ ಒಬ್ಬೊಬ್ರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಎನ್ನುವಂಥದ್ದು. ಉದಾಹರಣೆಗೆ ಯಾರಾದ್ರು ದುಶ್ಚಟಕ್ಕೆ ದಾಸರಾದಂತ ಸಂದರ್ಭದಲ್ಲಿ ಆ ದುಶ್ಚಟವನ್ನ ಬಿಡಿಸುವಂತ, ಮನುಷ್ಯನನ್ನ ಪರಿವರ್ತನೆ ಮಾಡೋದಕ್ಕೋಸ್ಕರವಾಗಿ ಮುಳ್ಳಾವಿಗೆ ಕಾಯಕ ಅಂತ ಹೇಳಿ ಒಂದು ಕಾಯಕವನ್ನ ಮಾಡಿಕೊಂಡ್ರು ಅನ್ನುವಂಥದ್ದು. ಯಾರು ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಇದ್ದಂತ ಮನೆಗೆ ಹೋಗ್ಬಿಟ್ಟು ಅವರ ಮನೆಯ ಬಾಗಿಲಲ್ಲಿ ಆ ಮುಳ್ಳಾವಿಗೆಯನ್ನ ಹಾಕೊಂಡು ಅದರ ಮೇಲೆ ನಿಂತ್ಕೊಳ್ಳುವಂಥದ್ದು, ಭಗವಂತನ ನಾಮಸ್ಮರಣೆಯನ್ನ, ಆ ಸಚ್ಚಿಂತನೆಯನ್ನ ಮಾಡುವಂಥದ್ದು, ಆತನಿಗೆ ತಿಳುವಳಿಕೆಯನ್ನು ಮೂಡಿಸುವಂಥದ್ದು. ಅವರು ಆ ರೀತಿಯಾಗಿರ್ತಕ್ಕಂಥ ನಿಂತಿರತಕ್ಕಂಥದ್ದನ್ನ ನೋಡಿ ಅವರ ವಿಚಾರ ಚಿಂತನೆಗಳನ್ನ ಕೇಳಿ ಎಷ್ಟೋ ಜನ ಬದಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಂತ ಬದಲಾವಣೆಯನ್ನ ತರುವಂತ ನಿಟ್ಟಿನಲ್ಲಿ ಶರಣರು ಕಾಯ, ವಾಚ, ಮನಸ್ಸ ಸಮರ್ಪಣ ಭಾವದಿಂದ ಈ ಸಮಾಜಕ್ಕೆ ದೊಡ್ಡ ಸೇವೆಯನ್ನ, ಕೊಡುಗೆಯನ್ನ ಕೊಟ್ಟಿದ್ದಾರೆ. ಆ ಸೇವೆಯನ್ನ, ಆ ಕೊಡುಗೆಯನ್ನ ನಮ್ಮ ಜೀವನದಲ್ಲೂ ಕೂಡ ಅಂತ ಅವಕಾಶಗಳು ಬಂದಂತ ಸಂದರ್ಭದಲ್ಲಿ ಯಾರು ಕೂಡ ಕಳ್ಕೋಬಾರದು ಅನ್ನುವಂಥದ್ದು. ಅವಕಾಶ ಸಿಕ್ತು ಅದನ್ನ ಸ್ವೀಕರಿಸೋಣ, ಅವಕಾಶ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಯಾರು ಕೂಡ ಆತಂಕ ಪಡಬಾರದು ಅನ್ನುವಂಥದ್ದು. ಶರಣರು ಎಷ್ಟೊಂದು ನಿರ್ಲಿಪ್ತತೆಯ ಬದುಕನ್ನ ಬದುಕಿದ್ರು. ಒಂದೊಂದು ಲೇಸು ಬಾರದಿದ್ದರೆ 2 ಲೇಸು ಅಂದ್ರು. ಆ ಲೇಸಾಗಿರುವಂತ ಬದುಕಾಗಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ನಮ್ಮ ಬದುಕು ಜೀವನವನ್ನ ನಾವು ಸಾರ್ಥಕತೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಬದುಕಿನ ಕೆಲವು ಕ್ಷಣವಾದರೂ ಕೂಡ ಈ ಧ್ಯಾನಾಸಕ್ತತೆಯಿಂದ ಕೂತ್ಕೊಂಡು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಂಡ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂತಹ ಅನುಭವಗಳು ನಮಗೆ ಸ್ಫುರಿಸುವಂಥದ್ದು, ಅನುಭವಗಳು, ಚಿಂತನೆಗಳು ಒಳೆಯುವಂಥದ್ದು, ಅದೆಲ್ಲದನ್ನು ಕೂಡ ಬದುಕಿನಲ್ಲಿ, ಜೀವನದಲ್ಲಿ
ನಾವು ತಮ್ಮದಾಗಿಸಿಕೊಳ್ಬೇಕು ಅನ್ನುವಂಥದ್ದು ಅಂತ ಶರಣತತ್ವ ಚಿಂತನೆಯನ್ನ ನೀವೆಲ್ಲರೂ ಕೂಡ ಪ್ರತಿ ಭಾನುವಾರ ಎಲ್ಲರಿಗೂ ಕೂಡ ಕಾಯಕ ಜೀವಿಗಳಿಗೂ ಕೂಡ ಅವಕಾಶ ಆಗುವಂತ ನಿಟ್ಟಿನಲ್ಲಿ ಪ್ರತಿ ಭಾನುವಾರ ಈ ರೀತಿಯಾಗಿರ್ತಕ್ಕಂಥ ಕಾಯಕವನ್ನ ಕೈಗೊಂಡಿದ್ದೀರಾ ಅನ್ನುವಂಥದ್ದು. ಇದು ಎಷ್ಟು ರೀತಿಯಾಗಿ ಬದಲಾವಣೆ ಆಗಿದೆ ಅಂದ್ರೆ ನಿಜವಾಗ್ಲೂ ಕೂಡ ಸಂತೋಷ ಪಡಬೇಕಾಗಿರುವಂಥದ್ದು. ಆರೋಗ್ಯಕರವಾಗಿರುವಂತ ಈ ಪರಿವರ್ತನೆ, ಈ ಬದಲಾವಣೆಯನ್ನು ಇನ್ನೂ ಹೆಚ್ಚಿನದಾಗಿ ಅವಕಾಶಗಳನ್ನ ಕೊಡುವುದರ ಮುಖಾಂತರವಾಗಿ ಇನ್ನೂ ಜನರಲ್ಲಿ ಜಾಗೃತಿ ಮೂಡಿಸಬಹುದು ಅನ್ನುವಂಥದ್ದು. ಅಂತ ಜಾಗೃತಿಯ ಕಾರ್ಯ ಇಲ್ಲಿ ಹೆಚ್ಚೆಚ್ಚು ನಡೀಲಿ ಎನ್ನುವಂತ ಅವಕಾಶಕ್ಕೆ ಎಲ್ಲರೂ ಕೂಡ ಅಣಿಯಾಗಿದ್ದಾರೆ. ಅಂತ ಅವಕಾಶವನ್ನ ಪ್ರತಿಯೊಬ್ಬರಿಗೂ ಕೂಡ ಎಡೆ ಮಾಡಬೇಕು ಅನ್ನುವಂಥದ್ದು. ಅಂತ ಅವಕಾಶ ನನಗೂ ಕೂಡ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಲಿಂಗಾಯತ ಸಮಾಜದ ಜೈರಾಬಾದಿನ ಸದ್ಭಕ್ತರಿಗೆ, ತಾಯಂದರಿಗೆ, ಮಕ್ಕಳಿಗೆ ನಿಮ್ಮೆಲ್ಲರ ಬದುಕು ಬಾಳು ಅದು ಹಸನಾಗ್ಲಿ ಅಂತ ಸತ್ಪಥದತ್ತ, ಶರಣಪಥದತ್ತ, ಧರ್ಮ ಚಿಂತನೆಯ ಕಾರ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡು ನಾವು ಆರ್ಥಿಕವಾಗಿ ಸದೃಢವಾಗಿದ್ದೇವೆ, ಅದು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸದೃಢವಾಗುವಂತ ಹಿನ್ನೆಲೆಯಲ್ಲಿ ಶರಣರು ನಮಗೆ ಎಲ್ಲವನ್ನೂ ಕೊಟ್ಟು ಹೋಗಿದ್ದಾರೆ. ಆ ಕೊಟ್ಟಿರ್ತಕ್ಕಂಥದ್ದನ್ನ ಸದುಪಯೋಗ ಪಡಿಸಿಕೊಂಡು ಸದ್ಬಳಕೆಯನ್ನ ಮಾಡಿಕೊಳ್ಳೋಣ ಅನ್ನುವಂತ ವಿಚಾರವನ್ನ ಲೆಕ್ಕಪಡಿಸ್ತಾ ನಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣ.